ಮಧುಗಿರಿ ಜಿಲ್ಲೆಯಲ್ಲಿ ಮೂಲಭೂತ ಸಮಸ್ಯೆಗಳು, ಕೇಂದ್ರ ಸರ್ಕಾರದ ಯೋಜನೆ ಹಾಗೂ ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನ ಕೇಂದ್ರ ಸಚಿವ ವಿ ಸೋಮಣ್ಣ ಜನವರಿ 10 ರಿಂದ ಜನವರಿ 21ರವರೆಗೆ ಹಮ್ಮಿಕೊಂಡಿದ್ದಾರೆ ಎಂದು ಬಿಜೆಪಿ ತಾಲೂಕು ಮುಖಂಡ ಎಲ್ಸಿ ನಾಗರಾಜು ತಿಳಿಸಿದರು. ತಾಲೂಕಿನ ಕೊಡಿಗೇನಹಳ್ಳಿಯಲ್ಲಿ ಬಿಜೆಪಿ ಮುಖಂಡ ಎಲ್ಸಿ ನಾಗರಾಜು ಕಾರ್ಯಕರ್ತರ ಜೊತೆ ಕಾರ್ಯಕ್ರಮದ ಸಿದ್ಧತೆ ಹಾಗೂ ಸ್ಥಳ ಪರಿಶೀಲಿಸಿದರು. ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಕ್ಷೇತ್ರದ ತಾಲೂಕುಗಳ 2 ತಾಲೂಕು 2 ಹೋಬಳಿ ಗ್ರಾಮ ಪಂಚಾಯಿತಿಗೆ ಖುದ್ದು ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಸಾರ್ವಜನಿಕರಿಂದ ಮನವಿಯನ್ನ ಸ್ವೀಕರಿಸಲಿದ್ದಾರೆ. ಈ ಭಾಗದಲ್ಲಿ ಉದ್ಯೋಗ ಸಮಸ್ಯೆ ಹೆಚ್ಚಾಗಿದ್ದು, ಕೊಡಿಗೇನಹಳ್ಳಿ, ಐಡಿಹಳ್ಳಿ ಬಳಿ ಟೈಲ್ಸ್ ಪಾರ್ಕ್ ನಿರ್ಮಾಣ ಮಾಡಿ ನಿರುದ್ಯೋಗಿಗಳಿಗೆ ಅವಕಾಶ ಸಿಗುವ ನಿರೀಕ್ಷೆ ಇದೆ ಎಂದರು. ನಾನು ಈಗಾಗಲೇ ಹೇಳಿದ್ದೀನಿ, ದುಡಿಯೋ ಕೆಲಸ ಕೊಡೋಕ್ಕೆ ಪಾರ್ಕ್ ನಿರ್ಮಾಣ ಮಾಡುವಂಥದ್ದು, ಅದು ಟೆಕ್ಸ್ಟೈಲ್ ಪಾರ್ಕ್ ಇರ್ಬೋದು, ಇನ್ನೊಂದು ಇರ್ಬೋದು, ಅದು ಒಂದು ಶಾಶ್ವತ ನೀರಾವರಿ ವ್ಯವಸ್ಥೆಯನ್ನು ಕುಡಿಲಿಕ್ಕೆ ಮತ್ತು ವ್ಯವಸಾಯಕ್ಕೆ ಕಲ್ಪಿಸುವಂಥದ್ದು ಒಂದು. ಮತ್ತು ಈ ಭಾಗದಲ್ಲಿ ಕೇಂದ್ರ ಸಚಿವರು ಮಾಡುವಂಥದ್ದು, ಇನ್ನು ಸಣ್ಣ ಪುಟ್ಟ ಕೆಲಸಗಳು ರಾಜ್ಯದಿಂದ ಮಾಡುವಂಥವು ರಾಜ್ಯದ ಇಲ್ಲಿನ ಶಾಸಕರು ಮತ್ತು ಇಲ್ಲಿನ ಸಚಿವರಿದ್ದಾರೆ, ಅವ್ರು ಮಾಡ್ತಾರೆ. ಬಟ್ ಅವರ ವ್ಯಾಪ್ತಿ ಒಳಗಡೆ ಇನ್ನೇನು ಅನುದಾನ ತರಲಿಕ್ಕೆ ಅವಕಾಶ ಆಗುತ್ತೆ, ಅಭಿವೃದ್ಧಿ ಮಾಡಲಿಕ್ಕೆ ಅದನ್ನು ಮಾಡಲಿ ಅನ್ನುವಂಥದ್ದು. ಅದು ವಿಶೇಷವಾಗಿ ಏನು ಹಿಂದೂಪುರ ಮತ್ತು ಗೌರಿಬಿದನೂರು ರೈಲ್ವೆ ಇದು ಹೋಗ್ತಿದೆ, ಈ ಕೆಲವು ಹಳ್ಳಿಗಳಲ್ಲಿ ಬಾರ್ಡ್ರಲ್ಲಿರುವಂಥ ರೈಲ್ವೆಗೆ ಆಟೋಗಳ ಮೂಲಕ ಹೋಗಿ ಇಲ್ಲಿಂದ ರಸ್ತೆ ಸಂಪರ್ಕಗಳಿಲ್ಲ, ಅಲ್ಲಿ ಆಂಧ್ರ ಮತ್ತು ಕರ್ನಾಟಕದ 2 ಸಂಪರ್ಕ ರೈಲ್ವೆ ಸಂಪರ್ಕ ಇದೆ, ಅಲ್ಲಿಗೆ ಒಂದು ರಸ್ತೆ ನಿರ್ಮಾಣ ಮಾಡಬೇಕು. ಮೊನ್ನೆ ತಿಂಗಳೂರು ಮತ್ತು ಯಾಕಾರಹಳ್ಳಿ ಜನ ಹಿಂದೂಪುರ ಮತ್ತು ಈ ಭಾಗದ ಕೆಲಸಕ್ಕೆ ಹೋಗ್ತಿದ್ದಾರೆ, ರಸ್ತೆ ಸಂಪರ್ಕ ಇಲ್ಲ. ರೈಲ್ವೆ ಇದರಲ್ಲಿ ಅಂತ ಒಂದು ಹಳ್ಳಿನ ಮತ್ತು ರೈಲ್ವೆಗೆ ಸಂಪರ್ಕ ಕಲ್ಪಿಸುವಂಥ ಕೆಲಸ ಮಾಡಿ ಇಲ್ಲಿನ ಅನೇಕ ನಮ್ಮ ಕೃಷಿ ಇವನ್ನ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಜನ ಹೋಗ್ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಪ್ರಧಾನಮಂತ್ರಿ ಯೋಜನೆಯಡಿ ಎತ್ತಿನಹೊಳೆ ಯೋಜನೆ ಮೂಲಕ ಕೆರೆಗಳಿಗೆ ನೀರು ಹರಿಸಲು, ರೈಲ್ವೆ ಸಂಪರ್ಕ ಕಲ್ಪಿಸಲು ಹಾಗೂ ಈ ಭಾಗದ ಜ್ವಾಲಾಂತ ಸಮಸ್ಯೆಗೆ ಪರಿಹಾರ ಸಿಗುವ ನಿರೀಕ್ಷೆ ಇದೆ. ನಮ್ಮ ಬೇಡಿಕೆಗಳನ್ನು ಕೇಂದ್ರ ಸಚಿವರು ಈಡೇರಿಸಿ ಮುನ್ನುಡಿ ಬರಿತಾರೆ ಎಂಬ ವಿಶ್ವಾಸವಿದೆ ಎಂದು ತಾಲೂಕು ಬಿಜೆಪಿ ಹಿರಿಯ ಮುಖಂಡ ಎಲ್ಸಿ ನಾಗರಾಜು ತಿಳಿಸಿದ್ದಾರೆ.